ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಆ ಕೆಮಿಸ್ಟ್ರಿ ಸಿಲೆಬಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತಿನ ಎಪಿಸೋಡಲ್ಲಿ ಪೇಪರ್ 7ಅಲ್ಲಿ 6 ಸೆಮ್ಮಲ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದು ಸಬ್ಜೆಕ್ಟ್ ಬರುತ್ತೆ, ಒಂದು ಟಾಪಿಕ್ ಬರುತ್ತೆ, ಕೆಮಿಸ್ಟ್ರಿ ಆಫ್ ನ್ಯೂಯರ್ ಮೆಟೀರಿಯಲ್ಸ್ ಅಂತ. 10 hours ಇದೆ. ರಫ್ಲಿ ನಿಮಗೆ 20 to 22 ಮಾರ್ಕ್ಸ್ ಆ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ಒಂದು ಸಬ್ ಹೆಡಿಂಗ್ ಇದೆ ಫುಲ್ಲರೀನ್ಸ್ ಅಂತ. ಅದ್ರ ಬಗ್ಗೆ ಇವತ್ತು ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಫುಲ್ಲರೀನ್ಸ್ ನೀವು ಲೋಯರ್ ಕ್ಲಾಸಲ್ಲಿ ಓದಿರ್ತೀರಾ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಮೆಟೀರಿಯಲ್ ಈಗ. ಸೊ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಆರ್ ಗೋಯಿಂಗ್ ಆನ್ ಅರೌಂಡ್ ಫುಲ್ಲರೀನ್ಸ್. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಚಾಪ್ಟರು, ನಾಟ್ ಓನ್ಲಿ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಅಂಡ್ ಆಲ್ಸೋ ನೀವೇನೋ ರಿಸರ್ಚ್ ಮಾಡೋಕ್ಕೆ ಹೋಗ್ತೀರಾ, ನ್ಯಾನೋ ಮೆಟೀರಿಯಲ್ ಅಲ್ಲಿ ಏನೋ ಕೆಲಸ ಮಾಡೋಕ್ಕೆ ಹೋಗ್ತೀರಾ. ಸೊ ಅಲ್ಲಿ ತುಂಬ ಸ್ಕೋಪ್ ಇದೆ ಈಗ ರಿಸರ್ಚ್ ಮಾಡೋದಕ್ಕೆ, ಅಥವಾ ನೀವು ಅಲ್ಲಿ ಫರ್ದರ್ ಸ್ಟಡಿ ಮಾಡೋದಕ್ಕೋಸ್ಕರ. ಸೊ ಹಾಗಾಗಿ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದರೆ ಫುಲ್ಲರೀನ್ಸ್ ಅಂದರೆ ಏನು? ಸೊ ಫುಲ್ಲರೀನ್ಸ್ ಆರ್ ದಿ ಅಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಕಾರ್ಬನ್ ವಿಚ್ ಆರ್ ಫಾರ್ಮ್ಸ್ ಆಫ್ ದಿ ಹಾಲೋಸ್ಪಿಯರ್ ಇರ್ಬೋದು, ಎಪಿಸಾಯ್ಡ್ ಆಗಿರ್ಬೋದು, ಟ್ಯೂಬ್ ಇರ್ಬೋದು, ಅಥವಾ ಬೇರೆ ಬೇರೆ ಶೇಪಲ್ಲಿ ಇರ್ಬೋದು. C60, C70, 72, 74, 80 ಈ ಥರನೂ ಇರ್ಬೋದು. ಇದಕ್ಕೆಲ್ಲ ಏನಂತ ಕರಿತೀವಿ ನಾವು? ಫುಲ್ಲರೀನ್ಸ್ ಅಂತ ಕರಿತೀವಿ. ವಾಟ್ ಆರ್ ಫುಲ್ಲರೀನ್ಸ್? ಗಿವನ್ ಎಕ್ಸಾಂಪಲ್ ಅಂತ ಕೇಳ್ಬೋದು ನಿಮಗೆ, 2 marks ಕ್ವಶನು. ಸೊ ಅಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಕಾರ್ಬನ್ ವಿಚ್ ಫಾರ್ಮ್ ಹಾಲೋಸ್ಪಿಯರ್ ವಿಚ್ ಗೋಯಿಂಗ್ ಟು ಕನ್ಸಿಸ್ಟ್ ಆಫ್ 60, 70, 72, 74 or 80 ಕಾರ್ಬನ್ ಆಟಮ್ಸ್ ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ? ಫುಲ್ಲರೀನ್ಸ್ ಅಂತ ಕರಿತೀವಿ. Fullerenes are similar to graphite, which is composed of staked graphene sheets of linked hexagonal rings. They may also contain pentagonal or heptagonal rings. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ? ಫುಲ್ಲರೀನ್ಸ್ ಅಂತ ಕರಿತೀವಿ. ಸೊ ನಿಮಗೆ ಗ್ರಾಫೈಟ್ ಗೊತ್ತಿದೆ. ಗ್ರಾಫೈಟು ಅಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಕಾರ್ಬನ್ ಇದೆ. ಸೊ ಆ ಗ್ರಾಫೈಟ್ಗಳೆಲ್ಲ ಏನಾಗಿದೆ? ಸ್ಟೇಕ್ ಆಗಿದೆ. ಇದು ಎಕ್ಸಗೋನಲ್ ರಿಂಗ್ ಥರ ಆಗಿರ್ಬೋದು, ಅಥವಾ ಪೆಂಟಗೋನಲ್ಲು ಅಥವಾ ಹೆಪ್ಟಗೋನಲ್ ರಿಂಗ್ಸ್ ಆಗಿರ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ? ಫುಲ್ ಅಂತ ಕರಿತೀವಿ. ಸೊ ಫುಲ್ಲರೀನ್ಸ್ನ ಹೆಂಗೆ ಪ್ರೊಡಕ್ಷನ್ ಮಾಡ್ತಾರೆ ಇದನ್ನು ಕೇಳ್ತಾರೆ 4 marks ಕ್ವಶನ್ಗೆ. ಎಕ್ಸ್ಪ್ಲೇನ್ ದಿ ಪ್ರೊಡಕ್ಷನ್ ಆಫ್ ಫುಲ್ಲರೀನ್ಸ್ ಬೈ ದಿ ಆರ್ಕ್ ಡಿಸ್ಚಾರ್ಜ್ ಮೆಥಡ್ ಅಂತ. ಇಟ್ಸ್ ಎ ಸಿಂಪಲ್ ಮೆಥಡ್. ಈ ಮೆಥಡಲ್ಲಿ ಅದನ್ನು ಪ್ರೊಡಕ್ಷನ್ ಮಾಡ್ತಾ ಹೋಗ್ತಾರೆ. ಫುಲ್ಲರೀನ್ಸ್ ಹ್ಯಾವ್ ಬಿನ್ ಪ್ರೊಡ್ಯೂಸ್ಡ್ ಇನ್ ಸಬ್ಸ್ಟೆನ್ಷಿಯಲ್ ಅಮೌಂಟ್ಸ್ ಇನ್ 1990 ಬೈ ವೆಪರೈಸಿಂಗ್ ಗ್ರಾಫೈಟ್. ಗ್ರಾಫೈಟ್ನ ವೇಪರೈಸ್ ಮಾಡಿದಾಗ ನನಗೆ ಫುಲ್ಲರೀನ್ಸು ಬರ್ತಾ ಹೋಗುತ್ತೆ. ಫುಲ್ಲರೀನ್ಸ್ ಅಂದರೆ ಏನು ಅಂತಂದರೆ ಬ್ಲ್ಯಾಕ್ ಪೌಡರ್ ಇರುತ್ತೆ ಅದು. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಫುಲ್ಲರೀನ್ಸ್ ಅಂತ ಕರಿತೀವಿ. ದ ಕರೆಂಟ್ ಮೆಥಡ್ ಆಫ್ ಪ್ರಿಪರೇಷನ್ ಇನ್ವಾಲ್ವ್ಸ್ ವೇಪರೈಸೇಷನ್ ಆಫ್ ಕಾರ್ಬನ್ ಬೈ ಐದರ್ ರೆಸಿಸ್ಟಿವ್ ಹೀಟಿಂಗ್ ಆರ್ ಬೈ an arc discharge between the 2 carbon electrodes under the helium at 100 tera pressure, extracting 60-70 fraction in benzene, followed by purification of liquid chromatography. ಸೊ ಇದನ್ನ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಗ್ರಾಫೈಟ್ನ ತೊಗೊಳ್ತಾ ಇದ್ದೀವಿ. ಆ ಗ್ರಾಫೈಟ್ನ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಆರ್ಕ್ ಡಿಸ್ಚಾರ್ಜ್ ಮೆಥಡಲ್ಲಿ ಕರೆಂಟ್ನ ಪಾಸ್ ಮಾಡಿ ಅಂಡರ್ ಹೀಲಿಯಮ್ ಅಂಡರ್ 100 torr ಪ್ರೆಷರು ಹಾಕ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ? ಕಾರ್ಬನ್ ಎಲೆಕ್ಟ್ರೋಡ್ನ ಯೂಸ್ ಮಾಡಿಕೊಂಡು ಆರ್ಕ್ ಡಿಸ್ಚಾರ್ಜಲ್ಲಿ ವಿ ಆರ್ ಗೋಯಿಂಗ್ ಟು ಪೌಡರಿಂಗ್ ದಟ್ ಎ ಸ್ಮಾಲ್ ಸೈಜ್ ಪಾರ್ಟಿಕಲ್ ಆಗಿ ಅದನ್ನು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವೇನು ಮಾಡ್ತೀವಿ ಅಂದರೆ, ಅಲ್ಲಿ ಯೂಶ್ವಲಿ ಏನಾಗಿರುತ್ತೆ? C60, C70 ಎರಡರಲ್ಲೂ ಬಂದಿರುತ್ತೆ. ಅದನ್ನು ಬೆನ್ಸಿನಲ್ಲಿ ಡಿಸಾಲ್ವ್ ಮಾಡಿಕೊಂಡು ಆಮೇಲೆ ಲಿಕ್ವಿಡ್ ಕ್ರೊಮಟೋಗ್ರಫಿ ಮಾಡಿ ಅವೆರಡನ್ನು ಸಪ್ರೇಟ್ ಮಾಡ್ತಾ ಹೋಗ್ತಾರೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಈ ಕ್ವಶನ್ ನಿಮಗೆ 4 mark ಕೇಳ್ತಾರೆ. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ ನಾವು? ಆರ್ಕ್ ಡಿಸ್ಚಾರ್ಜ್ ಮೆಥಡ್ ಮಾಡ್ತಾ ಇದ್ವಿ ಬಿಟ್ವೀನ್ 2 ಕಾರ್ಬನ್ ಎಲೆಕ್ಟ್ರೋಡ್ ಅಂಡರ್ ಹೀಲಿಯಮ್. ಇದನ್ನೆಲ್ಲ ಹೇಳಬೇಕಾಗುತ್ತೆ ನೀವು. ಅಂಡರ್ ಹೀಲಿಯಮ್ ಹೇಳಬೇಕಾಗತ್ತೆ, ಅಂಡರ್ ಪ್ರೆಷರ್ 100 ಪ್ರೆಷರ್ ಹೇಳಬೇಕಾಗತ್ತೆ. ಸೊ ಮಿಕ್ಸ್ಚರ್ ಬರುತ್ತೆ, ಬೆನ್ಸಿನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ನಮಗೆ C60ನೇ ಬೇಕು, ಫುಲ್ಲರೀನೇ ಬೇಕು ಅಂತಂದರೆ ಅದನ್ನು ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ? ಎರಡೂ ಇರುತ್ತೆ, C60, C70. ಸಪ್ರೇಷನ್ ಮಾಡಬೇಕು, ಒಂದೊಂದನ್ನೇ ಸಪ್ರೇಟ್ ಮಾಡಬೇಕು, ಐಸೋಲೇಷನ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ, C60, C70 ಏನಿದೆ ಅದ್ರ ಜೊತೆಗೆ C74, 78 ಅದನ್ನು ಬಂದಿರ್ಬೋದು. ಸೊ ಅದನ್ನು ಹೆಂಗೆ ಇದು ಮಾಡ್ತಾರೆ ಅಂತಂದರೆ, ಜನರಲಿ ಜಾಸ್ತಿ ಏನಿರುತ್ತೆ 60, C70 ಜಾಸ್ತಿ ಇರುತ್ತೆ. ಅದನ್ನೇನು ಮಾಡ್ತಾರೆ ನಾವು? ಎಕ್ಸ್ಟ್ರಾಕ್ಷನ್ ಐದರ್ ಇನ್ ಬೆನ್ಸಿನ್ ಆರ್ ಇನ್ ಟಾಲಿನ್ ಮಾಡ್ತಾರೆ ಬೈ ಫಿಲ್ಟ್ರೇಷನ್ ವಿತ್ ಅ ಫಿಲ್ಟರ್ ಪೇಪರ್. ಸೊ ಅದನ್ನೇನು ಮಾಡ್ತೀನಿ? ಎಕ್ಸ್ಟ್ರಾಕ್ಷನ್ ಮಾಡಿ ಅದನ್ನು ಫಿಲ್ಟರ್ ಪೇಪರ್ ಮಾಡ್ತೀನಿ. ದ ಸಾಲ್ವೆಂಟ್ ಈಸ್ ಎವಾಪರೇಟೆಡ್. ನಂಗೆ ಯಾಕೆಂದರೆ ನನಗೆ ಎಲ್ಲಿರುತ್ತೆ ಅಂತಂದರೆ ಪೇಪರ್ ಮೇಲೆ ಇರುತ್ತೆ. ದ ಸಾಲ್ವೆಂಟ್ ಫಿಲ್ಟ್ರೇಷನ್ ಏನಿರುತ್ತಲ್ಲ, ಫಿಲ್ಟರ್ ಪೇಪರ್ ಮೇಲೆ ವಿತ್ ಫಿಲ್ಟರ್ ಪೇಪರ್ ಮಾಡಿ ಅದನ್ನು ಸಪ್ರೇಟ್ ಮಾಡ್ತೀನಿ. ದ ಸಾಲ್ವೆಂಟ್ ಈಸ್ ಎವಾಪರೇಟೆಡ್ and the residue is redissolved in toluene and subjected to chromatography. C60 elute first with a purple color, C70 is the next with a reddish color.
ಸೊ ನನಗೇನಾಗಿದೆ ಈಗ ಎರಡೂ ಇದೆ. ಐದರ್ ನಾನು ಏನು ಮಾಡ್ಬೋದು, ಬೆನ್ಸಿನಲ್ಲಿ ಅಥವಾ ಯಾವುದೊಂದು ಆರ್ಗ್ಯಾನಿಕ್ ಸಾಲ್ವೆಂಟಲ್ಲಿ ಇಲ್ಲ ಅಂದರೆ ಟಾಲಿನಲ್ಲಿ ಅದನ್ನ ಏನು ಮಾಡ್ಬೋದು, ನಾನು ಸಪ್ರೇಟ್ ಮಾಡ್ಬೋದು. ಸೊ ಸಪ್ರೇಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ ನಾನು ಅಂತಂದರೆ, ಫಸ್ಟ್ ಅದನ್ನು ಸಾಲ್ಯುಬಲ್ ಇಂಪ್ಯೂರಿಟೀಸ್ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಅದನ್ನು ಇದ್ದರೆ ಇರಲಿ ಅಂತ ಏನು ಮಾಡ್ತೀನಿ, ಅದನ್ನು ಫಿಲ್ಟರ್ ಮಾಡ್ತೀನಿ. ಫಿಲ್ಟರ್ ಮಾಡಿ ಆ ಸಾಲ್ವೆಂಟ್ ಏನು ಮಾಡ್ತೀನಿ, ಎವಾಪರೇಟ್ ಮಾಡ್ತೀನಿ ಫುಲ್ಲು ಏನು ಬಂದಿರುತ್ತಲ್ಲ ಅದು. ಆ ರೆಸಿಡ್ಯೂ ಈಸ್ ರಿಸಾಲ್ವ್ಡ್ ಇನ್ ಟಾಲಿನ್ ಆ್ಯಂಡ್ ಸಬ್ಜೆಕ್ಟೆಡ್ ಟು ಕ್ರೊಮಟೋಗ್ರಫಿ. ಸೊ ಅದನ್ನೇನು ಮಾಡ್ತೀನಿ ನಾನು ಕ್ರೊಮಟೋಗ್ರಫಿನಾಗೆ ಸಬ್ಜೆಕ್ಟ್ ಮಾಡ್ತೀನಿ. ಸಬ್ಜೆಕ್ಟ್ ಮಾಡಿದಾಗ ಕ್ರೊಮಟೋಗ್ರಫಿ ಅಂದರೆ ಗೊತ್ತು, ಎವಲ್ಯೂಟ್ ಬೇರೆ ಬೇರೆ ರೇಟ್ ಟೈಮಲ್ಲಿ ಏನಾಗುತ್ತೆ ಅದು ಕೆಳಗಡೆ ಬರ್ತಾ ಹೋಗುತ್ತೆ. C60 ಫಸ್ಟು ಹೊರಗಡೆ ಬರುತ್ತೆ ವಿತ್ ಅ ಪರ್ಪಲ್ ಕಲರ್ ಇರುತ್ತೆ, ಕಲರಿಂದ ನಾನು ಐಡೆಂಟಿಫೈ ಮಾಡ್ಬೋದು. C70 ಏನಾಗಿರುತ್ತೆ, ರೆಡ್ಡಿಶ್ ಕಲರ್ ಇರುತ್ತೆ ಇನ್ ಟಾಲಿನ್ ಇದು. ಸೊ ಈ ರೀತಿ ನಾನು ಅದನ್ನೇನು ಮಾಡ್ತಾ ಹೋಗ್ತೀನಿ, ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ಸೊ ಇದ್ರದ್ದು ಸ್ಟ್ರಕ್ಚರ್ ಹೇಗಿದೆ, ಎಕ್ಸ್ಪ್ಲೇನ್ ಸ್ಟ್ರಕ್ಚರ್ ಆಫ್ ಫುಲ್ಲರೀನ್ಸ್ ಅಂತ 2 ಮಾರ್ಕ್ಸ್ ಕೇಳ್ಬೋದು. ಸೊ C60 ಇಸ್ ಲೈಕ್ ಎ ಕೇಜ್ ಲೈಕ್ ಸ್ಟ್ರಕ್ಚರ್. ಆ್ಯಕ್ಚುಲಿ ಅದಕ್ಕೆ ಏನಕ್ಕೆ ಆ ಥರ ಹೆಸರು ಬಂತು ಅಂದರೆ, ಫುಲ್ಲರೀನ್ ಅಂದರೆ ಬಕ್ಮಿನ್ಸ್ಟರ್ ಫುಲ್ಲರೀನ್ ಅಂತ ಆರ್ಕಿಟೆಕ್ಟ್ ಇದ್ದ US-ನಲ್ಲಿ. ಅವನು ಬಿಲ್ಡಿಂಗ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತಿದ್ದ ಅಂತಂದರೆ, ಈ ಫುಲ್ಲರೀನ್ಸ್ ಹೆಂಗೆ ಕಾಣಿಸುತ್ತಲ್ಲ ಹೆಕ್ಸೋಗೋನಲ್ ಪೆಂಟಗೋನಲ್ ಆ ಥರ ಯೂಸ್ ಮಾಡ್ಕೊಂಡು ಟೂಮ್ ಲೈಕ್ ಸ್ಟ್ರಕ್ಚರ್ಸ್ನ ಮಾಡ್ತಾ ಇದ್ದ. ಫಸ್ಟ್ ಟೈಮ್ ಇದನ್ನು ನೋಡಿದಾಗ ಏನಾಯಿತು ಅಂತಂದರೆ, ಅವನಿಗೆ ಅದನ್ನು ಫೈನ್ ಸ್ಟ್ರಕ್ಚರ್ನ ನೋಡಿದಾಗ ಈ ಇಮಿಡಿಯೇಟ್ಲಿ ರಿಮೆಂಬರ್ ದಿ ಸ್ಟ್ರಕ್ಚರ್ ಆಫ್ ಬುಕ್ಮಿನ್ಸ್ಟರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ನೆನಪಾಯಿತು. ಸೊ ಹಾಗಾಗಿ ಅವನೇನು ಮಾಡ್ದ, ಫುಲ್ಲರೀನ್ ಅಂತ ಇದಕ್ಕೆ ಹೆಸರು ಬಂತು. C60 ಏನಿದೆಯಲ್ಲ ಅದು ಕೇಜ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಈಚ್ ಕಾರ್ಬನ್ ಆಟಮ್ ಇಸ್ sp2 ಹೈಬ್ರಿಡೈಸ್ಡ್ ಆಗಿದೆ. 20 ಹೆಕ್ಸಾಗೋನಲ್ 12 ಪೆಂಟಗೋನಲ್ ಸ್ಟ್ರಕ್ಚರ್ಸ್ ಇರುತ್ತೆ. ಯಾವುದರಲ್ಲಿ C60ನಲ್ಲಿ ನಾನು ಹೇಳ್ತಾ ಇರೋದು. ನೆಕ್ಸ್ಟು ರಿಸಂಬಲ್ಸ್ ಎ ಸಾಕರ್ ಬಾಲ್ ವಿತ್ ಅ ಡಯಾಮೀಟರ್ 710 ಮೈಕ್ರೋಮೀಟರ್. ಸೊ 30 ಡಬಲ್ ಬಾಂಡ್ಸ್ ಇನ್ ಕಾಂಜುಗೇಷನ್ ಇರುತ್ತೆ, ಒಂದಕ್ಕೊಂದು ಕಾಂಜುಗೇಷನ್ ಇರುತ್ತೆ. ಕಾಂಜುಗೇಷನ್ ಇದ್ರೆ ನೋ ಡಿಲೊಕಲೈಸೇಷನ್ ಆಫ್ 5 ಎಲೆಕ್ಟ್ರಾನ್ಸು. ಕಾರ್ಬನ್ ಸಿಂಗಲ್ ಬಾಂಡ್ ಲೆಂತ್ ಎಷ್ಟಿರುತ್ತೆ, 1.45 ಆಂಗ್ಸ್ಟ್ರಮ್ ಯೂನಿಟ್ ಇರುತ್ತೆ. ಡಬಲ್ ಬಾಂಡ್ ಲೆಂತ್ ಎಷ್ಟಿರುತ್ತೆ, 1.38 ಇರುತ್ತೆ. ಸೊ ನಾನು ಹೇಳಿದೆ ಆಲ್ಟರ್ನೇಟಿವ್ ಇದು ಏನಾಗಿರುತ್ತೆ, ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರುತ್ತೆ. 30 ಡಬಲ್ ಬಾಂಡ್ಸ್ ಇರುತ್ತೆ ಆಲ್ಟುಗೆದರ್. 20 ಹೆಕ್ಸೋಗೋನಲ್ ಆ್ಯಂಡ್ 12 ಪೆಂಟಗೋನಲ್ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಇದು ಕಾರ್ಬನ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಸ್ಟ್ರಕ್ಚರಲ್ಲಿ ನೋಡ್ತಾ ಇರ್ಬೋದು. ಆ 5 ಮೆಂಬರ್ಡ್ ಏನಿದೆಯಲ್ಲ, ಇಟ್ ಈಸ್ ಫ್ಯೂಸ್ಡ್ ಬಿಟ್ವೀನ್ ದಿ 6 ಮೆಂಬರ್ಡ್. ಸುತ್ತಲೂ ಮಧ್ಯದಲ್ಲಿ 5 ಮೆಂಬರ್ಡ್ ರಿಂಗ್ ಇದೆ, ಸುತ್ತಲೂ ಏನಾಗ್ತಾ ಇದೆ 6 ಮೆಂಬರ್ಡ್ ರಿಂಗ್ ಇದೆ. ನೆಕ್ಸ್ಟ್ 6 ಮೆಂಬರ್ಡ್ ರಿಂಗ್ ಏನಿದೆ ಮತ್ತು 5 ಮೆಂಬರ್ಡ್ ರಿಂಗ್ ಇರುತ್ತೆ. ಎರಡು 5 ಮೆಂಬರ್ಡ್ ರಿಂಗ್ಸು ದೇ ಓಂಟ್ ಫ್ಯೂಸ್ ಟುಗೆದರ್. ವೆರಸ್ ಎರಡು 6 ಮೆಂಬರ್ಡ್ ರಿಂಗು ಅಲ್ಲಿ ಆಗ್ತಾ ಇದೆ. ಸೊ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಕಮರ್ಷಿಯಲ್ ಯೂಸ್ ಎಲ್ಲಿದೆ ಅಂತ ಯೂಸ್ಡ್ ಇದನ್ನು ಕೇಳ್ತಾರೆ. ಗಿವ್ ದಿ ಕಮರ್ಷಿಯಲ್ ಯೂಸ್ ಆಫ್ ಫುಲ್ಲರೀನ್ಸ್ ಅಂತ ಕೇಳ್ತಾರೆ. 2 ಮಾರ್ಕ್ಸ್ ಕೇಳ್ಬೋದು, 4 ನೀವು ಕೊಡಬೇಕಾಗತ್ತೆ. ಯೂಸ್ಡ್ ಆಸ್ ಎ ಸೂಪರ್ ಕಂಡಕ್ಟರ್ಸ್ ಅಟ್ ಲೋ ಟೆಂಪರೇಚರ್ ಆಫ್ 10 to 40 ಕೆಲ್ವಿನಲ್ಲಿ. The fullerenes of carbon 60 and its derivatives have potential antiviral activity there, so it can be used for medical purposes for the treatment of HIV infection. Used as a polyester additives to prepare copolymers with the specific physical and chemical properties. Used in aircraft. Size ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ಬೋದು, ಏರ್ಕ್ರಾಫ್ಟ್ಸಲ್ಲಿ ಯೂಸ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ಸಲ್ಲಿ, ಫೈಬರ್ ಆಪ್ಟಿಕ್ಸಲ್ಲಿ, ಮೆಟೀರಿಯಲ್ ಸೈನ್ಸಲ್ಲಿ. ಆ್ಯಂಡ್ ಆಲ್ಸೋ ಇಟ್ ಕೆನ್ ಬಿ ಯೂಸ್ಡ್ ಆಸ್ ಎ ಲೂಬ್ರಿಕೆಂಟ್. ಗ್ರಾಫೈಟ್ ಇರೋದಕ್ಕೋಸ್ಕರ ಜಾರೋ ಅಂತ ನೇಚರ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನು ಲೂಬ್ರಿಕ್ ಅವರು ಯೂಸ್ ಮಾಡ್ಕೋಬೋದು. ಫಿಸಿಕಲ್ ಪ್ರಾಪರ್ಟೀಸ್ ಏನೇನಿದೆ ಅಂತ, ಫುಲ್ಲರೀನ್ಸ್ ಆರ್ ಬ್ರೌನ್ ಕಲರ್ಡ್ ಸಾಲಿಡ್ಸ್. ಸೊ ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಲೈಕ್ CS2 ಆ್ಯಂಡ್ ಪ್ಯಾರಫಿನ್, ಬಟ್ ಇನ್ಸಾಲ್ಯುಬಲ್ ಇನ್ ವಾಟರ್ ಆ್ಯಂಡ್ ಈಥರ್. ಆ್ಯಂಡ್ ದ ಸೊಲ್ಯೂಷನ್ ಇಸ್ ಡಾರ್ಕ್ ಕಲರ್. C60 ಪರ್ಪಲ್ ಕಲರ್ ಇರುತ್ತೆ, C70 ಡೀಪ್ ರೆಡ್ ಕಲರ್ ಆಗುತ್ತೆ. ಆ್ಯಕ್ಚುಲಿ ಅದು ಬ್ರೌನ್ ಕಲರ್ ಸಾಲಿಡ್ಸ್ ಇರುತ್ತೆ. ಅದರ ಡಿಸೈನ್ ಮಾಡಿದಾಗ ಅದು ಯಾವುದು ಅಂತ ನಾನು ಐಡೆಂಟಿಫೈ ಮಾಡ್ಕೋಬೋದು. ಸೊ ಕೆಮಿಕಲ್ ಪ್ರಾಪರ್ಟೀಸ್, ಫುಲ್ಲರೀನ್ಸ್ ಟೆಂಡ್ ಟು ರಿಯಾಕ್ಟ್ ಆಸ್ ಅನ್ ಎಲೆಕ್ಟ್ರೋಫೈಲ್ಸ್ ಬಿಕಾಸ್ ಆಲ್ಟರ್ನೇಟಿವ್ ಸಿಂಗಲ್ ಡಬಲ್ ಬಾಂಡ್ ಇದೆ ಮತ್ತು 30 ಡಬಲ್ ಬಾಂಡ್ಸ್ ಇರೋದಕ್ಕೋಸ್ಕರ. ಸೊ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಷೀಸ್ ಥರ ಆ್ಯಕ್ಟ್ ಮಾಡುತ್ತೆ. ಟೆಂಡ್ ಟು ರಿಯಾಕ್ಟ್ ಆಸ್ ಎಲೆಕ್ಟ್ರೋಫೈಲ್ಸ್ ಥರ ರಿಯಾಕ್ಟ್ ಮಾಡುತ್ತೆ. ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ಸ್ಟ್ರೈನ್ ಇಸ್ ದಟ್ ದ ಡಬಲ್ ಬಾಂಡ್ ಇದೆ ಸಿಂಗಲ್ ಬಾಂಡ್ ಆದಾಗ ಏನಾಗುತ್ತೆ ಅಂದರೆ ಸ್ಟ್ರೈನು ಕಡಿಮೆ ಆಗುತ್ತೆ ಬಿಕಾಸ್ ದ ಮಾಲಿಕ್ಯೂಲ್ಸ್ ಅಂಡರ್ ಲಾಟ್ ಆಫ್ ಸ್ಟ್ರೈನ್. ಸೊ ಅದು ಕಡಿಮೆ ಆಗಬೇಕು, ಅದು ಹಂಗಾಗಿ ಏನಾಗುತ್ತೆ, ಅದು ಈಸಿಯಾಗಿ ರಿಯಾಕ್ಷನ್ಸ್ ಆಗುತ್ತೆ. ಸೊ ಅದರಲ್ಲಿ ಮೊದಲನೇ ರಿಯಾಕ್ಷನ್ ಏನು ಅಂದರೆ, ಇಟ್ ರಿಯಾಕ್ಟ್ಸ್ ವಿತ್ ಬ್ರೋಮೀನ್ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್ ಆರ್ ಕ್ಲೋರೋಫಾರ್ಮ್. ಬಿಕಾಸ್ ನಾನು ಮುಂಚೆನೇ ಹೇಳಿದಂಗೆ ಕಾರ್ಬನ್ C60 ಇದೆಯಲ್ಲ, ಇಟ್ ಇಸ್ ಸಾಲ್ಯುಬಲ್ ಓನ್ಲಿ ಇನ್ ಕಾರ್ಬನ್ ಡೈಸಲ್ಫೈಡು, ಕ್ಲೋರೋಫಾರ್ಮ್ ಅಲ್ಲಿ ಅದರಲ್ಲಿ ಡಿಸಾಲ್ವ್ ಆಗುತ್ತೆ. ಅದಕ್ಕಾಗಿ ಅದರಲ್ಲಿ ಡಿಸಾಲ್ವ್ ಮಾಡ್ಕೊಳ್ತೀವಿ. ಅದಕ್ಕೆ ಏನು ಮಾಡ್ತೀವಿ ನಾವು, ಬ್ರೋಮಿನ್ ಟು ಗಿವ್ ಎ ಬ್ರೌನ್ ಕ್ರಿಸ್ಟಲ್ಸ್ ಆಫ್ C60 Br8 ಬರುತ್ತೆ ಆಫ್ಟರ್ ಒನ್ ಡೇ ಆದಮೇಲೆ ಅದು ಬರುತ್ತೆ. ಸೊ C60ಗೆ ಡೈರೆಕ್ಟಾಗಿ ಬ್ರೋಮಿನ್ ಹಾಕ್ತಾರೆ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್. C60ನ ಕಾರ್ಬನ್ ಡೈಸಲ್ಫೈಡಲ್ಲಿ ಡಿಸಾಲ್ವ್ ಮಾಡ್ತಾರೆ, ಅದಕ್ಕೆ ಬ್ರೋಮಿನ್ ಹಾಕ್ತಾರೆ. ಚೆನ್ನಾಗಿ ಶೇಕ್ ಮಾಡಿದ್ರೆ 1 ಡೇ ಆದಮೇಲೆ ಇಟ್ಟರೆ ಹಾಗೆ ನಿಮಗೆ ಬ್ರೋಮಿನೇಟೆಡ್ ಫುಲ್ಲರೀನ್ಸ್ ಬರುತ್ತೆ. ಹಾಗಾಗಿ ಅದು ಮಾಡ್ಬೋದು. ಇಲ್ಲ ನನಗೆ ತಕ್ಷಣಕ್ಕೆ ಬೇಕು ಅಂತಂದರೆ ಮ್ಯಾಗ್ನೆಟಾ ಪ್ಲೇಟ್ಸ್ ಹಾಕಿದ್ರು ನನಗೇನಾಗುತ್ತೆ ಬರುತ್ತೆ. ಸೊ ಇದು ನೋಡಿರಿ, ಅದು 1 ಡೇ ಬಿಟ್ಟಾಗ ಏನಾಗುತ್ತೆ ನಿಮಗೆ C60 Br8
80% ಈಲ್ಡ್ ಬರುತ್ತೆ. ಆ ಥರ ಮೆಗ್ನೆಟಾ ಪ್ಲೇಟ್ ಮೇಲೆ ಮಾಡಿದ್ರೆ ಇಮಿಡಿಯೇಟ್ಲಿ ಬರುತ್ತೆ ನನಗೆ ಈಲ್ಡ್ ಏನಾಗುತ್ತೆ 92% ಆಗುತ್ತೆ. ಸೊ ಇಲ್ಲೂ ಏನಾಗುತ್ತೆ 2 ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಬೋತ್ C60 Br8 and C60 Br6 are unstable, lose the whole bromine in carbon tetrachloride or benzene this appropriately on heating. ಮತ್ತೆ ಅದೇನಾಗುತ್ತೆ ವಾಪಸ್ ರೀಟೀನ್ ಮಾಡಿದ್ರೆ ನನಗೆ ಮತ್ತೆ C60 ವಾಪಸ್ ಹೋಗುತ್ತೆ. Fullerenes do not undergo electrophilic substitution reaction due to the absence of hydrogen. ಅಲ್ಲಿ ಎಲ್ಲೂ ಹೈಡ್ರೋಜನ್ನೇ ಇಲ್ಲ, ಹಾಗಾಗಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುವಂಥದ್ದು ಕಷ್ಟ. ಬಟ್ ಡೆರಿವೇಟಿವ್ಸ್ ಅದು ಇತ್ತು ಅಂದರೆ ದೇ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಜನರಲಿ ನಾವೇನು ಮಾಡ್ತೀವಿ, ಹ್ಯಾಲೈಡ್ಸ್ನ ತೊಗೊಳ್ತೀವಿ, ದೇ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್. C60 Cl6 ಇದೆಯಲ್ಲ, ಅದೇ ಇನ್ನು ಬ್ರೆನ್ಝೀನಲ್ಲಿ ಹಾಕಿದಾಗ AlCl3 ಜೊತೆ ರಿಯಾಕ್ಟ್ ಮಾಡಿದಾಗ ಆರೋಮ್ಯಾಟಿಕ್ ಕಾಂಪೌಂಡ್ ಅವಾಗ ಏನಾಗುತ್ತೆ ನನಗೆ C60R5Cl ಬರುತ್ತೆ ವಯ ಫ್ರೀಲ್ಡ್ ಕ್ರಾಫ್ಟ್ ರಿಯಾಕ್ಷನ್. ಸೊ ಇಲ್ಲಿ AR ಅನ್ನೋದು ಏನಾಗಿರ್ಬೋದು, ಫಿನೈಲ್ ಆಗಿರ್ಬೋದು, ಟೊಲೈಲ್ ಆಗಿರ್ಬೋದು, ಅನಿಸೈಲ್ ಆಗಿರ್ಬೋದು. ಸೊ ಬೇರೆ ಬೇರೆದು ತೊಗೊಂಡು ನಾನು ಏನು ಮಾಡ್ತಾ ಹೋಗ್ತೀನಿ, ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ. ಸೊ ಈ ಥರ ನಿಮ್ಗೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ವಾಟ್ ಆರ್ ಫುಲ್ಲರೀನ್ಸ್ ಅಂತ ಕೇಳ್ಬೋದು, ಅದರ ಅಪ್ಲಿಕೇಶನ್ಸ್ ಏನು ಅಂತ ಕೇಳ್ಬೋದು, ಅದರ ಸ್ಟ್ರಕ್ಚರ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು, ಅದರದ್ದು ರಿಯಾಕ್ಷನ್ಸ್ ಏನಾಗುತ್ತೆ ಅದನ್ನು ಕೇಳ್ಬೋದು. ಸೊ ಇಷ್ಟು ಪಾಯಿಂಟಿಂದ ನೋಡಿಕೊಂಡ್ರೆ ಈಸಿ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.